ಅಲ್ಲ, ಈ ಬೆಂಗಳೂರಲ್ಲಿ ಮನುಷ್ಯರಿಗಿಂತ ಗಾಡಿಗಳೇ ಜಾಸ್ತಿ ಇದಾವ ಅಂತ. ಯಪ್ಪ, ನನಗಂತೂ ಇವಾಗಲೇ ಸುಸ್ತಾಗೋಯ್ತು. ಸಾಕಪ್ಪ ಸಾಕು ಅಂತ ಸಾಕು ಮಾಡೋ ಬೆಂಗಳೂರು ಇದೇನೆ, ನಿನ್ನಂಥ ಸುಮಾರು ಜನನ ಸಾಕ್ತಿರೋ ಬೆಂಗಳೂರು ಇದೇನೆ. ನೋಡು, ನೀನು ಕೆಲಸ ಮಾಡಬೇಕಾಗಿರೋ ಫ್ಯಾಕ್ಟ್ರಿ ಇದೇನೆ. ಇಷ್ಟು ದೊಡ್ಡ ಫ್ಯಾಕ್ಟ್ರಿನಾ? ಅಲ್ಲ, ಇಲ್ಲಿ ನನಗೆ ಕೆಲಸ ಸಿಗುತ್ತಾ? ಕೆಲಸ ಸಿಗೋ ಹಾಗೆ ನೀನು ಮಾಡ್ಕೋಬೇಕು. ಇಲ್ಲಿ ಕೆಲಸ ಸಿಗತ್ತೆ ಅಂದರೆ 6 ತಿಂಗಳಿಗೆ ಒಂದ್ಸಲ ನಿನಗೆ ಬೋನಸ್ ಅನ್ನೋ ರೀತಿನಲ್ಲಿ 60,000 ರೂಪಾಯಿ ಕೊಡ್ತಾರೆ. 60,000ನಾ? ಅಷ್ಟೇ ಅಲ್ಲ, ನೀನು ಈಗಲೇ ಸೇರ್ಕೊಂಡ್ರೆ ಜಾಯ್ನಿಂಗ್ ಬೋನಸ್ ಅಂತ 10,000 ರೂಪಾಯಿ ಕೊಡ್ತಾರೆ. 10,000ನಾ? ಹಾಗಾದ್ರೆ ನಂಗೆ ಈ ಫ್ಯಾಕ್ಟ್ರಿಲೇ ಕೆಲಸ ಸಿಗಬೇಕು. ಇಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾನು ತೀರ್ಸ್ಬೇಕಾಗಿರೋ ಸಾಲ ತೀರ್ಸಕ್ಕೆ ಆಗಲ್ಲ. ಇಲ್ಲ ಇಲ್ಲ, ನಂಗೆ ಕೆಲಸ ಸಿಗಬೇಕು. ನೀವಾ? ಅಯ್ಯೋ ದೇವ್ರೆ, ಈ ಮಾಯಾನೇ ಸಿಗ್ಬೇಕಿತ್ತ. ಇವಳು ದುರ್ಗಂಗೆ ಖಂಡಿತ ಕೆಲಸ ಕೊಡಲ್ಲ. ಏನ್ ಮಾಡೋದೀಗ? ಪ್ರಭಕಾ, ಪ್ರಭಕಾ, ಪ್ರಭಕಾ! ಏನ್ರಿ, ಕೊಟ್ಟವನ್ ಕೊಡಂಗಿ ಇಸ್ಕೊಂಡವನ್ ಇರ್ಭದ್ರ ಅನ್ನೋ ಹಾಗೆ ದುಡ್ಡು ಇಸ್ಕೊಳ್ಳೋವಾಗ ಮಾತ್ರ ನಮ್ ನೆನಪಿರುತ್ತೆ, ಕೊಡೋವಾಗ ನಮ್ ನೆನಪೇ ಇರೋದಿಲ್ಲ ಅಲ್ವಾ? ಕೊಡ್ತೀವಿ ಭಾಸ್ಕರಣ್ಣ, ನಾವೇನು ದುಡ್ಡು ಕೊಡದೆ ಓಡ್ ಹೋಗಲ್ಲ. ಆದರೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ನಲ್ವಾ? ಓಹೋ, ಸಮಯ ಅದೇ ನಮ್ಮ ಹತ್ರ ಮೂಟಗಟ್ಲೆ ಇರುತ್ತಾ? ಅಲ್ಲ, ಕೊಟ್ಟಿದ್ದು ಆಯ್ತು, ಇಸ್ಕೊಂಡಿದ್ದು ಆಯ್ತು, ಕಾದಿದ್ದು ಆಯ್ತು. ಅಲ್ಲ, ನನ್ನ ತಾಳ್ಮೆಗೂ ಒಂದು ಮಿತಿ ಇರೋದಿಲ್ವಾ? ಇನ್ನು ನನ್ನ ಕೈಲಿ 1 ನಿಮಿಷನೂ ಕಾಯೋದಕ್ಕಾಗೋದಿಲ್ಲ. ಬಡ್ಡಿ ದುಡ್ಡು 10,000 ರೂಪಾಯಿ ಈ ಕ್ಷಣ ನನಗೆ ಕೊಟ್ಟುಬಿಡಿ. ಅಯ್ಯಯ್ಯೋ, ನೀವು ಹೀಗೆ ಹೇಳಿದ್ರೆ ಹೇಗೆ? ನೀವೇ ನಮಗೆ ಸಮಯ ಕೊಟ್ಟಿದ್ರಲ್ವಾ? ಇವತ್ತೇ ಹಣ ಬೇಕು ಅಂದರೆ ಹೇಗೆ ಭಾಸ್ಕರಣ್ಣ? ನನ್ನ ದುಡ್ಡು, ನನ್ನ ಇಷ್ಟ, ನಾನು ಯಾವಾಗ ಬೇಕಾದರೂ ವಾಪಸ್ ಕೇಳ್ತೀನಿ. ಅದು ನನ್ನ ಅಧಿಕಾರ. ಇಸ್ಕೊಂಡಿದ್ದ ದುಡ್ಡನ್ನ ವಾಪಸ್ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದನ್ನು ಬಿಟ್ಟು ದುಡ್ಡು ಇಸ್ಕೊಳ್ಳುವಾಗ ಒಂದು ಕತೆ, ಕೊಡುವಾಗ ಒಂದು ಕತೆ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಅಂತ ಕತೆ ಹೇಳ್ತೀರೇನ್ರಿ? ನೋಡಿ, ಇವತ್ತು ಸಂಜೆ ಒಳಗಡೆ ನನಗೆ ನನ್ನ ದುಡ್ಡು ಬೇಕು. ಇಲ್ಲಾಂದ್ರೆ ಗೊತ್ತಲ್ಲ. ನೆನಪಿರ್ಲಿ. ಗುಡ್ ಮಾರ್ನಿಂಗ್ ಮೇಡಮ್. ಇವರು ಕೆಲಸ ಕೇಳ್ಕೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ. ಇವರು ಮಾಯಾ ಮೇಡಮ್ ಅಂತ. ಇಲ್ಲಿ ಯಾರೇ ಕೆಲಸ ಕೇಳ್ಕೊಂಡು ಬಂದ್ರೂ ನಿರ್ಧಾರ ಮಾಡೋದು ಇವರೇನೆ. ಇವಳ ಮುಗೀತು, ಎಲ್ಲ ಮುಗೀತು. ನಂಗೆ ಕೆಲಸ ಸಿಕ್ಕ ಹಾಗೆ. ಎಲ್ಲಿಗೆ ಹೋಗ್ತಾ ಇದೆಯಾ? ಹೇ, ನೀ ಕೆಲಸ ಹುಡ್ಕೊಂತಾನೆ ಬಂದಿರೋದು, ಮತ್ತೆ ಅದಕ್ಕೆ ಇಷ್ಟೊಂದು ಯಾಕೆ ಮುಜುಗರ ಪಡ್ಕೋತಾ ಇದೀಯಾ? ನನ್ನನ್ನೇನೋ ಫಸ್ಟ್ ಟೈಮ್ ನೋಡಿದ ಹಾಗೆ. ಕಮಾನ್, ನಾವು ಹಳ್ಳಿಗೆ ಬಂದಾಗ ನೀನು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ. ನೀ ಇಲ್ಲ ಅಂದಿದ್ರೆ ಹಿತ, ಓ ಮೈ ಗಾಡ್, ಐ ಕಾಂಟ್ ಇಮ್ಯಾಜಿನ್. ಅಲ್ಲ, ನಮಗೆ ಸಹಾಯ ಮಾಡಿದವರು ನಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಾಗ ನಾವಿಲ್ಲ ಅಂತ ಹೇಳೋಕ್ಕಾಗತ್ತಾ? ನಿನಗೇನು ಜಾಬ್ ತಾನೆ, ಯು ಡೋಂಟ್ ವರಿ, ಜಾಬ್ ಆಯಿತು ಅಂತಲೇ ಅನ್ಕೋ.
ಬಾ ಬಾ ನನ್ನ ಜೊತೆ ಒಳಗಡೆ ಕುತ್ಕೊಂಡು ಮಾತಾಡೋಣ ಬಾ. ಮಾಯಾ ಹೀಗೆಲ್ಲ ಆಡ್ತಿರೋದು ನೋಡಿದ್ರೆ ನನಗೆ ನಂಬಿಕೆನೇ ಬರ್ತಿಲ್ಲ. ಅಲ್ಲಿ ಹಳ್ಳೀಲಿ ದುಡ್ಡು ಬಿಸಾಕ್ತೀನಿ ಅನ್ನೋ ಥರ ದುರ್ಗಾನ ಕೇವಲವಾಗಿ ನೋಡ್ತಾ ಇದ್ಲು. ಈಗ ನೋಡಿದ್ರೆ ಇಲ್ಲ, ಮಾಯಾ ಇಷ್ಟೆಲ್ಲ ಒಳ್ಳೆಯವಳಾಗೋದಕ್ಕೆ ಚಾನ್ಸೇ ಇಲ್ಲ. ಖಂಡಿತ ಇದ್ರ ಹಿಂದೆ ಬೇರೆ ಏನೋ ದುರಾಲೋಚನೆ ಇದ್ದೇ ಇರತ್ತೆ. ಅವಳು ಬೀಸಿರೋ ಬಲೆಗೆ ಯಾವ ಕಾರಣಕ್ಕೂ ದುರ್ಗಾ ಸಿಕ್ಕಾಕೊಳ್ಳೋದಕ್ಕೆ ನಾನು ಬಿಡಬಾರ್ದು. ಅಯ್ಯಯ್ಯೋ, ಏನ್ ಮಾಡೋದು ಇವಾಗ? ಇವತ್ತು ಸಂಜೆ ಒಳಗಡೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇರೋ ಬರ ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ನಾನು ಏನ್ ಮಾಡ್ಲಿ ಇವಾಗ? ಎಲ್ಲಿಂದ ತರ್ಲಿ ದುಡ್ಡನ್ನ? ದುರ್ಗಂಗ್ ಫೋನ್ ಮಾಡ್ತೀನಿ, ಅವಳು ಎಲ್ಲಿಂದ ಆದ್ರೂ ತರ್ಬೋದು. ಪ್ರಭಾ ಪ್ರಭಾ, ಅತಿ ಆಯ್ತು ನಿಂದು. ನಾನು ನೋಡ್ತಾ ಇದ್ದೇನೆ, ಆ ಮಗುಗೆ ಇನ್ನೆಷ್ಟೊಂತ ತೊಂದರೆ ಕೊಡ್ತೀಯ? ಹೋಗಿ ಇನ್ನು 1 ದಿನ ಆಗಿಲ್ಲ, ಅಷ್ಟೊಂದು ದುಡ್ಡನ್ನ ಅವಳು ಎಲ್ಲಿಂದ ವ್ಯವಸ್ಥೆ ಮಾಡ್ತಾಳೆ? ಇದು ನೀನು ಮಾಡಿರುವ ಕರ್ಮ, ಇದರ ಫಲವನ್ನ ನೀನೇ ಅನುಭವಿಸ್ಬೇಕು. ಆ ಮಗುನ ಇದಕ್ಕೆಲ್ಲ ಎಳಿಬೇಡ. ಹೌದ್ರಿ, ಎಲ್ಲದಕ್ಕೂ ನಾನೇ ಕಾರಣ. ಎಲ್ಲಾನು ನಾನೇ ಮಾಡಿರೋದು. ಈ ಮನೆಗೋಸ್ಕರ ಹಗಲು ರಾತ್ರಿ ರಕ್ತ ಸುರಿಸ್ತಿದ್ದೀನಿ ನೋಡಿ. ಇಂಥ ಮಾತು ನಾನು ಅನ್ಸ್ಕೋಬೇಕಾದ್ದೆ. ಅಲ್ಲ, ನಿಮ್ಗೆ ಅವಳು ಪಡೋ ಕಷ್ಟ ಎಲ್ಲ ಕಾಣತ್ತೆ, ನಾನ್ ಪಡೋ ಕಷ್ಟ ಏನು ಕಾಣಿಸೋದಿಲ್ಲ ಅಲ್ವಾ? ಏ, ಆ ಮಗು ಹೆಸೆತ್ತಿದ್ರೆ ಯಾಕೆ ಹಾಗೆ ಉರಿದು ಬೀಳ್ತೀಯ? ಪಾಪ ಈ ಮನೆಗೋಸ್ಕರವಾಗಿ ಏನೆಲ್ಲ ಮಾಡಿದಾಳೆ ಹೇಳು. ಚಿಕ್ಕಮ್ಮನಿಗೆ ಸಹಾಯ ಆಗಬೇಕು ಅಂತ ಇಲ್ಲಿರೋವರೆಗೂ ದುಡಿತಾ ಇದ್ಲು. ಈಗಲೂ ಅಲ್ಲಿ ಹೋಗಿರೋದು ಅದಕ್ಕೋಸ್ಕರನೇ. ನೀ ಯಾವತ್ತಾದ್ರೂ 1 ದಿನ ಅವಳ ಕಷ್ಟದ ಬಗ್ಗೆ ಯೋಚನೆ ಮಾಡಿದೀಯಾ? ಈಗ ಹಣ ಬೇಕು ಅಂದ ತಕ್ಷಣ ಅವಳು ನೆನಪಾಗೋದ್ಲು ಅಲ್ಲ ನಿಂಗೆ? ಹೌದ್ರಿ, ಹೌದು, ಎಲ್ಲಾನು ಮಾಡಿರೋದು ಅವಳೇ. ನಿಮ್ಮನ್ನ ಕಟ್ಕೊಂಬಂದು ಈ ಮನೆಗೋಸ್ಕರ ನಾನು ಏನು ಮಾಡಿಲ್ಲ ನೋಡಿ, ಎಲ್ಲಾನು ಅವಳೇ ಮಾಡಿರೋದು. ಅಯ್ಯೋ, ಯಾಕಪ್ಪ ನನಗಿಂತ ಜನ್ಮ ಸಿಕ್ತು? ಯಾವಾಗಪ್ಪ ನನಗಿದ್ರಿಂದ ಮುಕ್ತಿ ಸಿಗತ್ತೆ? ಅಯ್ಯೋ ಅಯ್ಯೋ. ತಗೋ, ಈ ಫೈಲ್ಗೆ ಸೈನ್ ಮಾಡು. ಹಾಗೆ ಇದಕ್ಕೂ ಸೈನ್ ಮಾಡಿಬಿಡು. ಇಷ್ಟೇನಾ? ಇಷ್ಟೇ. ನಿನಗೆ 10,000 ರೂಪಾಯಿ ಜಾಯ್ನಿಂಗ್ ಬೋನಸ್ ಸಿಗುತ್ತೆ. ಹಾಗೆ ಕಂಪ್ನಿ ಕಡೆಯಿಂದ ನಿನಗೆ ಉಳ್ಕೊಳ್ಳೋದಕ್ಕೆ ಕ್ವಾರ್ಟರ್ಸ್ ವ್ಯವಸ್ಥೆ ಮಾಡಿಕೊಡ್ತೀನಿ ಆ್ಯಂಡ್ ಫುಡ್ ವ್ಯವಸ್ಥೆ ಕೂಡ ಇರುತ್ತೆ. ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಅಲ್ಲ, ನೀವು ನನಗೆ ಇಟ್ಸ್ ಓಕೆ. ನೋಡು, ನೀನು ಊರಿಂದ ಬಂದಿದ್ಯಾ, ಸುಸ್ತಾಗಿರ್ತೀಯ, ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಬಾ. ನಾನು ನನ್ನ ಸ್ಟಾಫ್ ಹತ್ರ ಹೇಳಿ ನಿನಗೆ ಕ್ವಾರ್ಟರ್ಸ್ ದಾರಿ ತೋರ್ಸಕ್ಕೆ ಹೇಳ್ತೀನಿ. ನೋಡಿ, ನಿಮ್ಮ ಈ ಉಪಕಾರಕ್ಕೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನಾನು ಯಾವತ್ತೂ ಮರೆಯಲ್ಲ. ತುಂಬ ಧನ್ಯವಾದಗಳು. ಅರೆ ಕಮಾನ್, ಇದೆಲ್ಲ ಯಾಕೆ? ನೀನು ನಾವು ಊರಿಗೆ ಬರ್ಬೇಕಾದ್ರೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ, ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡು. ನಿನ್ನ ಋಣನ ನಾನು ತೀರಿಸ್ಬೇಕಲ್ವಾ? ಸುರೇಖಾ ಅವರೇ, ಇವ್ರಿಗೆ ಕ್ವಾರ್ಟರ್ಸ್ಗೆ ಹೇಗೆ ಹೋಗಬೇಕು ಅಂತ ತೋರಿಸ್ಕೊಡಿ. ಮೇಡಮ್, ಅವಳಿಗೆ ಇಷ್ಟೆಲ್ಲ ಅವಮಾನ ಮಾಡಿದ್ದಾಳೆ, ಆದರೂ ನೀವು ಅವಳಿಗೆ ಕೆಲಸ ಕ್ವಾರ್ಟರ್ಸ್ ಎಲ್ಲ ಕೊಡ್ತಾ ಇದ್ದೀರಾ. ಇಲ್ಲಿ ನೋಡು, ಅವಳೊಂಥರ ನನ್ನ ಕೈಯಲ್ಲಿರೋ ಈ ಪೆನ್ ಥರ. ನನ್ನ ಕೈಯಲ್ಲಿರೋವರೆಗೂ ನನಗೆ ಹೇಗೆ ಬೇಕೋ ನಾನು ಹಾಕಿ ತಿರುಗಿಸ್ಬೋದು. ಆದರೆ ಒಂದ್ಸಲ
ಅವಳು ನನ್ನ ಕೈ ತಪ್ಪು ಹೋದರೆ ನನ್ನ ಕಂಟ್ರೋಲಿಗೆ ಹೇಗೆ ತಗೊಳ್ಳೋದು? ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಬೆಲೆ ಕಟ್ಟಲೇಬೇಕು. ಒಂದಲ್ಲ 10 ಪಟ್ಟು. ಮದನ್, ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಏನಾದರೂ ಯೂಸ್ಫುಲ್ ನ್ಯೂಸ್ ಸಿಕ್ಕಿದ್ರೆ ಇಮಿಡಿಯೇಟಾಗಿ ಹೇಳು. ಓಕೆ ಮೇಡಮ್. ಅವಳಿಗೆ ಜಾಬ್ ಒಪ್ಕೊಂಡಿದ್ದಕ್ಕೆ ಅವಳಿಗೆ ಸಿಗ್ತಾ ಇರೋದು ಬರೀ ಬೋನಸ್ ಅಲ್ಲ, ರಿಗ್ರೆಟ್ಸ್. ಪಶ್ಚಾತ್ತಾಪ ಪಡಬೇಕು. ಹಾಗೆ ಮಾಡ್ತೀನಿ. ನೋ ಯಾರ್, ನೀವೆಲ್ಲ ಹೋಗಿ ಬನ್ನಿ. ಆ ಬ್ಯಾಚುಲರ್ಸ್ ಪಾರ್ಟಿಗೆ ಅಷ್ಟು ದೂರ ಬರೋದಕ್ಕೆ ನಂಗೆ ಇಷ್ಟ ಇಲ್ಲ. ಯು ಗೈಸ್ ಕ್ಯಾರಿ ಆನ್. I'll call you back. Tarun, are you okay? Yes, I'm all right. ದಳವ ಅಂಕಲ್ 1000 ಆದರೆ ಐ ಥಿಂಕ್ ಪ್ಯಾಕಿಂಗ್ ಸೆಕ್ಷನ್ ಅವ್ರ ಜೊತೆ ಒಂದು ಸತಿ ಮಾತಾಡಿ ಅವ್ರಿಗೆ ಓಟಿ ಕೊಟ್ಟಾರ ಮಾಡಿಸಾಗಿದ್ರೆ ಮಾಡ್ಬೋದು. ಪ್ರೊಡಕ್ಷನ್ ವಿ ಕ್ಯಾನ್ ಡೂ ಇಟ್, ಬಟ್ ಪ್ಯಾಕಿಂಗ್ದು ಒಂದು ಸತಿ ಮಾತಾಡ್ಬೋದು. ಐ ಥಿಂಕ್ ವಿ ಕ್ಯಾನ್ ಅಚೀವ್ ಇಟ್. ಓಕೆ, ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಮಾಡ್ತೀವಿ. ವಿಲ್ ಡೂ ಇಟ್. ಎಸ್ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿ ಕ್ಯಾನ್ ಡೂ ಇಟ್ ಶರತ್. ಇಂಥ ಜಾಗದಲ್ಲಿ ಕೆಲಸ ಸಿಕ್ಕಿದ್ದು ನನ್ನ ಪುಣ್ಯ. ಉಳ್ಕೊಳಕ್ ಜಾಗ, ಊಟ ಎಲ್ಲ ಸಿಕ್ಕಿದೆ. ಇದಕ್ಕೆಲ್ಲ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಇದೆಲ್ಲ ಆಗಕ್ಕೆ ನೀವೇ ಕಾರಣ. ತುಂಬ ಧನ್ಯವಾದ ನಿಮಗೆ. ದುರ್ಗಾ, ನಾನು ನಿನಗೆ ಮಾತು ಕೊಟ್ಟಿದ್ದೆ ಅಲ್ವಾ? ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ಅಂದರೆ ಆ ಮಾತಿಗೆ ಏನು ಬೆಲೆ ಇರತ್ತೆ ಹೇಳು? ಹೌದು, ನನ್ನಿಂದನೂ ನೀವೇನೋ ಸಹಾಯ ಕೇಳಿದ್ರಲ್ಲ, ಏನು ಹೇಳಿ? ಅದು ಸಮಯ ಬಂದಾಗ, ಅಗತ್ಯ ಬಿದ್ದಾಗ ನಾನೇ ನಿನಗೆ ಕೇಳ್ತೀನಿ. ಒಂದು ನಿಮಿಷ. ಹಲೋ, ಹೇಳಿ ಚಿಕ್ಕಮ್ಮ. ಅಕ್ಕ, ನಾನು ಗಣಪ. ಗಣಪ ಅಳ್ತಿದೆಯೇನೋ? ಯಾಕೋ, ಏನು ಆಯ್ತು? ಅಕ್ಕ, ಬಡ್ಡಿಗೋಸ್ಕರ ಬಂದಿದ್ದ. ಇವತ್ತೇ ದುಡ್ಬೇಕು ಅಂತ. ಅದಕ್ಕೆ ಅಪ್ಪ ಅಮ್ಮ ಜಗಳ ಆಡ್ತಿದ್ದಾರೆ ಅಕ್ಕ. ನಂಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಗಣಪ, ಮೊದಲು ನೀನು ಅಳೋದು ನಿಲ್ಸು. ದುಡ್ಡಾನೆ, ಈಗಲೇ ನಾನು ಚಿಕ್ಕಪ್ಪನ ಅಕೌಂಟ್ಗೆ ಕಳಿಸ್ಕೊಡ್ತೀನಿ. ಚಿಕ್ಕಪ್ಪಂಗೆ ಹೇಳು, ಚಿಕ್ಕಮ್ಮನ ಹತ್ರ ಸುಮ್ಮನೆ ಜಗಳ ಆಡ್ಬೇಡ ಅಂತ. ನೀನ್ ದುಡ್ಡು ಕಳಿಸ್ತೀಯಾ? ನಿನ್ನ ಹತ್ರ ಇದೆಯಾ ಅಕ್ಕ? ಹ್ಞೂ ಕಣೋ, ನಾನು ಕಳಿಸ್ಕೊಡ್ತೀನಿ. ಸರಿ ಅಕ್ಕ, ನಾನು ಅಪ್ಪನ್ಗೆ ಹೇಳ್ತೀನಿ. ಅಯ್ಯೋ, ಇವಳ ಇಷ್ಟು ಬೇಗ ಎಲ್ಲಿಂದ ದುಡ್ಡು ತಂದ್ಲವಳು? ಅಥವಾ ಮೊದಲೇ ಇವಳ ಹತ್ರ ದುಡ್ಡಿತ್ತಾ? ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಬಚ್ಚಿಟ್ಟಿರ್ಬೇಕು. ಅಬ್ಬಬ್ಬಬ್ಬಬ್ಬಾ, ನೀನು ಇಷ್ಟೊಂದು ಚಾಲಾಕಿದ್ದ ದುರ್ಗಾ? ನಾವು ಇಷ್ಟೊಂದು ಅನುಭವಿಸ್ತಾ ಇದ್ರು ದುಡ್ಡೆಲ್ಲ ಬಚ್ಚಿಟ್ಕೊಂಡು ಮಜಾ ನೋಡ್ತಿದ್ದ. ನೀನು ಖಂಡಿತ ಒಳ್ಳೇದಾಗಲ್ಲ ಕಣೆ. ಎಲ್ಲರೂ ಇಲ್ಲಿ ಸ್ವಲ್ಪ ಗಮನ ಕೊಡಿ. ನಾಳೆ ಎಲ್ಲ ಸ್ವಲ್ಪ ಬೇಗನೆ ಬರಬೇಕಾಗತ್ತೆ. 1000 ಬಟ್ಟೆಗಳನ್ನು ರೆಡಿ ಮಾಡಿ ಪ್ಯಾಕಿಂಗ್ ಮಾಡಬೇಕಾಗಿದೆ.
ಯಾಕೆಂದರೆ ಎಲ್ಲವುದು ನಾಳೆನೇ ರೆಡಿ ಆಗಬೇಕಾಗಿದೆ, ನಾಡಿದ್ದು ಅದು ಶಿಪ್ಮೆಂಟ್ ಆಗಬೇಕಾಗಿದೆ. ಹಾಗಾಗಿ ಎಲ್ಲರೂ ಬೇಗ ಬರಬೇಕು, ಗೊತ್ತಾಯ್ತಲ್ಲ? ಮೇಡಮ್, ದುರ್ಗಾ ನೀವು ಕೊಟ್ಟ ಜಾನಿಂಗ್ ಬೋನಸ್ ಅಮೌಂಟ್ನ ತನ್ನ ಹಳ್ಳಿಲಿರೋ ಫ್ಯಾಮಿಲಿಗೆ ಕಳಿಸ್ಬಿಟ್ಟಿದ್ದಾಳೆ. ಗುಡ್, ಒಳ್ಳೇದೇ ಆಯ್ತು ಬಿಡು. ದುರ್ಗಾ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇನ್ಮೇಲೆ ನೋಡು ನಾನು ಏನು ಮಾಡ್ತೀನಿ ಅಂತ. ಏನು ಪ್ಲ್ಯಾನ್ ಮೇಡಮ್? ಪ್ಲ್ಯಾನ್ನ ಹೇಳಿ ಮಾಡಿದ್ರೆ ಅದನ್ನ ಪ್ಲ್ಯಾನ್ ಅಂತ ಹೇಳಲ್ಲ ಮದನ್. ಅವಳು ಸೈನ್ ಮಾಡಿರೋ ಡಾಕ್ಯುಮೆಂಟ್ಸಲ್ಲಿ ನನ್ನ ಹತ್ರ ಸೇಫ್ ಆಗಿದೆ ಅಲ್ವಾ? ಹೌದು ಮೇಡಮ್, ಎತ್ತಿಟ್ಟಿದ್ದೀನಿ. ಗುಡ್. ಅವಳು ನನ್ನ ಎದುರು ಹಾಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡಲೇಬೇಕು. ಅವಳು ಮಾಡಿರೋ ಪ್ರತಿಯೊಂದು ಡ್ಯಾಮೇಜ್ಗೂ ಅವಳು ಬೆಲೆ ಕಟ್ಟಲೇಬೇಕು. ಎಲ್ಲರೂ ನಾಳೆ ಬೆಳಗ್ಗೆ ಬೇಗ ಇರಬೇಕು ಅಷ್ಟೇ, ಗೊತ್ತಾಯ್ತೇನಮ್ಮ? ಬೆಳಗ್ಗೆ ಬೇಗ ಬಾ. ನಮ್ಮ ಹಿತಾ ಪುಟ್ಟಿ ಇವತ್ತು ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾಳ ಇಲ್ವಾ? ಯಾಕಮ್ಮ? ಮೊದಲೆಲ್ಲ ನನ್ನ ಜೊತೆ ಆಟ ಆಡ್ತಾ ಇದೆಯಲ್ಲ. ನೀನು ಬಚ್ಚಿಟ್ಕೊಂಡ್ರೆ ಈ ತಾತನ ಕಣ್ಣಿಗೆ ಕಾಣಿಸ್ತಾನೇ ಇರಲಿಲ್ಲ. ಒಂದು ದಿವಸ ನನ್ನ ರೂಮಿನ ಕಬರ್ಡಲ್ಲಿ ಬಚ್ಚಿಟ್ಕೊಂಡಿದ್ಯಲ್ಲ, ನೆನಪಿದ್ಯಾ? ಸರಿ, ಕಣ್ಣ ಮುಚ್ಚಾಲೆ ಬೇಡ ಅಂದರೆ ಬೇರೆ ಏನು ಆಟ ಆಡೋಣ? ಜೂಟ್ ಆಟ ಆಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ವಲ್ಲಮ್ಮ. ಹಿತಾ ಪುಟ್ಟಿ, ಸ್ಟೋರ್ ರೂಮ್ ಕಡೆ ನೋಡ್ತಾ ಇದೆಯಲ್ಲ, ನೀನು ಅದರೊಳಗೆ ಹೋಗ್ಬೇಕಾ? ಓಕೆ, ಇವತ್ತಿನ ಆಟ ಆಪರೇಷನ್ ಸ್ಟೋರ್ ರೂಮ್, ಓಕೆನಾ? ಬಾ. ಇಲ್ಲ ಆಟ ಆಡ್ಬೇಕಾ? ನೀನು ಚಾರ್ಲಿನ್ ಕರ್ಕೊಂಡು ನಿನ್ನ ರೂಮಲ್ಲಿ ಹೋಗೋಕ್ಕಂದ. ತಾತನ ನಾನು ಕರ್ಕೊಂಡು ಬರ್ತೀನಿ. ಹೋಗುಮ್ಮ, ಗುಡ್ ಗರ್ಲ್. ಹೋಗುಮ್ಮ. ಏನಾಗ್ತಾ ಇದೆ ನಿಮಗೆ? ಏನಾಗ್ತಾ ಇದೆ ನಿಮಗೆ? ಹಳೆದನ್ನೆಲ್ಲ ಮರಿಬೇಕು ಅಂತ ಹೇಳಿದೆ ತಾನೆ? ಇನ್ನು ಯಾವತ್ತೂ ಈ ಕಡೆ ಬರ್ಕೊಡ್ದು. ನೀವು ನಡೀರಿ ಇಲ್ಲಿಂದ, ಹೋಗಿ ಇಲ್ಲಿಂದ. ಯಾಕೆ ನಾನು ಅನ್ಕೊಂಡಾಗ ಯಾವುದು ನಡೀತಾ ಇಲ್ಲ? ಏನೋ ಆಗ್ತಾ ಇದೆ ಇಲ್ಲಿ, ಏನೋ ತಪ್ಪಾಗ್ತಾ ಇದೆ.